ನಮಸ್ಕಾರ. ನಾನು ನಿಮ್ಮ ಶ್ವೇತಾ. ಇವತ್ತು ನಿಮಗೆ 3 ಮುದ್ರೆಗಳನ್ನು ಹೇಳ್ಕೊಡ್ತೀನಿ. ಯಾವ್ದ್ಯಾವುದು ಅಂದರೆ ಶಕ್ತಿ ಮುದ್ರೆ, ಕುಬೇರ ಮುದ್ರೆ ಹಾಗೂ ರುದ್ರ ಮುದ್ರೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಶಕ್ತಿ ಮುದ್ರೆ. ನೀವು ಮೊದಲು ಸುಖಾಸನದಲ್ಲಿ ಕುಳಿತುಕೊಳ್ಳಿ. ನಿಮ್ಮ ಬೆನ್ನನ್ನು ನೇರವಾಗಿಟ್ಟುಕೊಳ್ಳಿ. ನಿಮ್ಮ 2 ಕೈಗಳನ್ನು ಹೀಗೆ ಮುಂದೆ ತೆಗೆದುಕೊಂಡು ಬನ್ನಿ. ಮೊದಲು ನಿಮ್ಮ ತೋರು ಬೆರಳು ಮತ್ತು ಮಧ್ಯದ ಬೆರಳನ್ನು ಮಡಚಿ ಹಾಗೂ ನಿಮ್ಮ ಈ ಹೆಬ್ಬೆರಳಿರುತ್ತಲ್ಲ ಅದನ್ನು ಒಳಗಡೆ ಇಟ್ಟು ಈ ಥರ ಮಡಚಿಬಿಟ್ಟು ಎರಡನ್ನೂ ಜಾಯಿನ್ ಮಾಡಿ ನಿಮ್ಮ ಉಂಗುರ ಬೆರಳು ಹಾಗೂ ಕಿರು ಬೆರಳನ್ನು ಈ ಥರ ಜಾಯಿನ್ ಮಾಡಿ. ಇದಕ್ಕೆ ಏನಂತೀವಿ ನಾವು ಶಕ್ತಿ ಮುದ್ರಾ ಅಂತ ಅಂತೀವಿ. ಇದನ್ನು ನೀವು ನಿಮ್ಮ ಗ್ರ್ಯಾಂಡ್ ರೀಜನ್ ಹತ್ರ ಇಟ್ಕೋಬೋದು. ಸಪೋರ್ಟ್ ತೊಗೋಬೇಡಿ. ಈ ಥರ ನೀಟಾಗಿ ಕೈಗಳಿಂದ ಬ್ಯಾಲೆನ್ಸ್ ಮಾಡಿ. ನಿಧಾನವಾಗಿ ಕಣ್ಣನ್ನು ಮುಚ್ಚಿ ದೀರ್ಘವಾಗಿ ಉಸಿರನ್ನು ಒಳ ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಬಿಡಿ. ಇನ್ನೊಂದು ಸಲ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಬಿಡಿ. ಇದನ್ನು 20 ಟೈಮ್ಸ್ ರಿಪೀಟ್ ಮಾಡಿ. ನಿಧಾನವಾಗಿ ಕಣ್ಣುಗಳನ್ನು ರಿಲ್ಯಾಕ್ಸ್ ಮಾಡಿ, ಕೈಗಳನ್ನು ರಿಲ್ಯಾಕ್ಸ್ ಮಾಡಿ, ಕಾಲುಗಳನ್ನು ಕೂಡ ನೀವು ರಿಲೀಸ್ ಮಾಡ್ಬೋದು. ಈ ಮುದ್ರಾ ಮಾಡೋದ್ರಿಂದ ಏನು ಬೆನಿಫಿಟ್ಸ್ ಇದೆ ಅಂದರೆ, ಶಕ್ತಿ ಮುದ್ರಾ ಅಂದರೆ ಮುದ್ರಾ ಫಾರ್ ಪವರ್. ಅಂದರೆ ಬೇಸಿಕಲಿ ಇದು ಫೆಮಿನೈನ್ ಎನರ್ಜಿನ ಇಂಪ್ರೂವ್ ಮಾಡುತ್ತೆ ಹಾಗೂ ಶಕ್ತಿ ಪವರ್ ಅಂದರೆ ಕ್ರಿಯೇಷನ್. ಸೊ ಫರ್ಟಿಲಿಟಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ನಿಮ್ಮ ಡೈಜೆಷನ್ಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಮುಂದಿನ ಮುದ್ರಾ ಕುಬೇರ ಮುದ್ರಾ. ಮುದ್ರಾ ಫಾರ್ ವೆಲ್ತ್. ಯಾರಾದರೂ ವೆಲ್ತ್ ಅಟ್ರಾಕ್ಟ್ ಮಾಡಬೇಕು ಅಂತಂದರೆ ಈ ಮುದ್ರಾನ ನೀವು ಟ್ರೈ ಮಾಡಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ಸುಖಾಸನದಲ್ಲಿ ಕುಳಿತುಕೊಳ್ಳಿ. ನಿಮ್ಮ ಬೆನ್ನನ್ನು ನೇರವಾಗಿಟ್ಕೊಳ್ಳಿ. ನಿಮ್ಮ 2 ಕೈಗಳನ್ನು ಮುಂದೆ ತೆಗೆದುಕೊಂಡು ಬಂದು ನಿಮ್ಮ ಉಂಗುರ ಬೆರಳು ಹಾಗೂ ಕಿರುಬೆರಳನ್ನು ಮಡಚಿ ನಿಮ್ಮ ತೋರು ಬೆರಳು ಹಾಗೂ ಮಧ್ಯದ ಬೆರಳನ್ನು ಜಾಯಿನ್ ಮಾಡಿ. ಈ ಥರ ಹೆಬ್ಬೆರಳಿಂದ ಈ ಥರ. ಇದಕ್ಕೇನಂತೀವಿ ನಾವು ಕುಬೇರ ಮುದ್ರಾ ಅಂತೀವಿ. ನಿಮ್ಮ 2 ಕೈಗಳನ್ನು ಮೊಣಕಾಲಿನ ಮೇಲೆ ಇಟ್ಟುಕೊಂಡು ನಿಧಾನವಾಗಿ ಕಣ್ಣನ್ನು ಮುಚ್ಚಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಬಿಡಿ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಬಿಡಿ. ಇದನ್ನು 20 ಟೈಮ್ಸ್ ರಿಪೀಟ್ ಮಾಡಿ. ನಿಧಾನವಾಗಿ ಕಣ್ಣುಗಳನ್ನು ಬಿಡಿ ಹಾಗೂ ಕೈಗಳನ್ನು ರಿಲ್ಯಾಕ್ಸ್ ಮಾಡಿ, ಕಾಲುಗಳನ್ನು ಕೂಡ ನೀವು ರಿಲ್ಯಾಕ್ಸ್ ಮಾಡಿ. ಈ ಮುದ್ರಾ ಮಾಡೋದ್ರಿಂದ ಏನು ಬೆನಿಫಿಟ್ಸ್ ಇದೆ ಅಂದರೆ, ಯಾರಿಗೆ ವೆಲ್ತ್ ಅಟ್ರ್ಯಾಕ್ಟ್ ಮಾಡಬೇಕು ಅಂತ ಇರುತ್ತೆ, ಯಾರು ರಿಚ್ ಆಗಬೇಕು, ಬರೀ ಇದನ್ನು ಮುದ್ರಾ ಮಾಡೋದ್ರಿಂದ ರಿಚ್ ಆಗಲ್ಲ, ಅದೇ ಥರ ಕೆಲಸನೂ ಮಾಡಬೇಕು. ಸೊ ಈ ಮುದ್ರಾನ ನಿಮ್ಮ ಬಾಡಿಲಿ ಆ್ಯಕ್ಟಿವೇಟ್ ಆಗುತ್ತೆ. ಸೊ ಅದಕ್ಕೋಸ್ಕರ. ಆಮೇಲೆ ನಿಮ್ಮ ಲಂಗ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ, ಡೈಜೆಷನ್ಗೂ ಕೂಡ ಈ ಮುದ್ರಾ ಹೆಲ್ಪ್ ಆಗುತ್ತೆ. ಮುಂದಿನ ಮುದ್ರಾ ಯಾವುದು ಅಂತಂದರೆ ರುದ್ರ ಮುದ್ರಾ. ರುದ್ರ ಮುದ್ರಾ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ಸುಖಾಸನದಲ್ಲಿ ಕುಳಿತುಕೊಳ್ಳಿ. ನಿಮ್ಮ ಬೆನ್ನನ್ನು ನೇರವಾಗಿಟ್ಟುಕೊಳ್ಳಿ. ನಿಮ್ಮ 2 ಕೈಗಳನ್ನು ಮುಂದೆ ತೆಗೆದುಕೊಂಡು ಬನ್ನಿ. ನಿಮ್ಮ ಮಧ್ಯದ ಬೆರಳು ಹಾಗೂ ಉಂಗುರ ಬೆರಳನ್ನು ಜಾಯಿನ್ ಮಾಡಿಬಿಟ್ಟು ನಿಮ್ಮ ತೋರು ಬೆರಳು ಹಾಗೂ ಕಿರು ಬೆರಳು ಹೊರಗಡೆ ಇರಬೇಕು. ಬೆಂಡ್ ಮಾಡಬೇಡಿ, ಸ್ಟ್ರೈಟ್ ಆಗಿರಬೇಕು. ನಿಮ್ಮ 2 ಮೊಣಕಾಲಿನ ಮೇಲೆ ಇಟ್ಟುಕೊಳ್ಳಿ. ನಿಧಾನವಾಗಿ ಕಣ್ಣು ಮುಚ್ಚಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಬಿಡಿ. ಇನ್ನೊಂದು ಸಲ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಬಿಡಿ. ಇದನ್ನು 20 ಟೈಮ್ಸ್ ರಿಪೀಟ್ ಮಾಡಿಬಿಟ್ಟು ನಿಧಾನವಾಗಿ ಕಣ್ಣುಗಳನ್ನು ತೆಗೀರಿ ಹಾಗೂ ನಿಮ್ಮ ಕೈ ಬೆರಳುಗಳನ್ನು ರಿಲ್ಯಾಕ್ಸ್ ಮಾಡಿ, ಕಾಲನ್ನು ಕೂಡ ರಿಲ್ಯಾಕ್ಸ್ ಮಾಡಿ. ಈ ರುದ್ರ ಮುದ್ರಾ ಏನು ಮಾಡುತ್ತೆ ಈ ಮುದ್ರಾ ಅಂದರೆ, ಇದನ್ನು ಕೂಡ ತುಂಬ ಎನರ್ಜಿ ಜನ್ರೇಟ್ ಮಾಡುತ್ತೆ. ನಿಮ್ಮ ಬಾಡಿಲಿ ಎನರ್ಜಿ ಜನ್ರೇಟ್ ಮಾಡಿ ಚಾನಲೈಸ್ ಮಾಡೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಈ ಮುದ್ರದಿಂದ ನಿಮ್ಮ ಮಣಿಪುರ ಚಕ್ರ ಆಕ್ಟಿವೇಟ್ ಆಗುತ್ತೆ ಹಾಗೂ ನಿಮ್ಮ ಡೈಜೆಷನ್ಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಈ 3 ಮುದ್ರೆಗಳನ್ನು ಟ್ರೈ ಮಾಡಿಬಿಟ್ಟು ನಿಮಗೆ ಏನು ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಮುಂದಿನ ಎಪಿಸೋಡಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರಗಳು.